ಏಟ್ ಸ್ಟ್ಯಾಂಡರ್ಡ್ ಪಾಠ 8 ಎಮ್ಮ ಮನೆಯಂಗಳದಿ. ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದುದು ಯಾಕೆ? ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದರು ಏಕೆಂದರೆ ಮಾರನೇ ದಿನದ ಸಗಣಿ ಸಾರಿಸುವ ಕೆಲಸ ಅವರದಾಗಿತ್ತು. ಮಳೆ ಬರುವಾಗ ಹಳ್ಳಿಯವರು ಏನು ಮಾಡುತ್ತಾರೆ? ಮಳೆ ಬರುವಾಗ ಹಳ್ಳಿಯವರು ಹಿತ್ತಲಿನ ಬಚ್ಚಲು ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು, ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಿದ್ದರು. ಮಳೆ ಬರುವಾಗ ಹಳ್ಳಿಯವರು ಹಿತ್ತಲಿನ ಬಚ್ಚಲ ಮನೆಯ ಸುತ್ತ ಕೂತು ಮಳೆ ಸದ್ದು ಕೇಳುತ್ತಾ ಹಲಸಿನ ಬೀಜವನ್ನು, ಗೇರು ಬೀಜವನ್ನು ಸುಟ್ಟುಕೊಂಡು ತಿನ್ನುತ್ತಿದ್ದರು. ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾವ ಯಾವ ಗಿಡಗಳು ಮೊಳೆಯುತ್ತವೆ? ಮಳೆಗಾಲದಲ್ಲಿ ಅಂಗಳದಲ್ಲಿ ನಾಗದಾಳಿ ಗಿಡ, ಡೇರ ಹೂವಿನ ಗಿಡ, ಗೌರಿ ಹೂಗಳ ಗಿಡ, ಟೊಮಟೊ ಗಿಡ, ಭತ್ತದ ಸಸಿ, ದಾಸವಾಳ ಗಿಡಗಳು ಮೊಳೆಯುತ್ತವೆ. ಮಳೆಗಾಲದಲ್ಲಿ ಅಂಗಳದಲ್ಲಿ ನಾಗದಾಳಿ ಗಿಡ, ಡೇರ ಹೂವಿನ ಗಿಡ, ಗೌರಿ ಹೂಗಳ ಗಿಡ, ಟೊಮಟೊ ಗಿಡ, ಭತ್ತದ ಸಸಿ, ದಾಸವಾಳ ಗಿಡಗಳು ಮೊಳೆಯುತ್ತವೆ. ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು ಯಾವ್ಯಾವು? ದೀಪಾವಳಿ, ತುಳಸಿ ಪೂಜೆ, ದ್ವಾದಶಿಯ ತುಳಸಿ, ಮದುವೆಯ ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು. ದೀಪಾವಳಿ ತುಳಸಿ ಪೂಜೆ, ದ್ವಾದಶಿ ತುಳಸಿ ಮದುವೆಗೆ ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು. ಜಗದ ನಿಯಮ ಯಾವುದು? ಬದಲಾವಣೆಯೇ ಜಗದ ನಿಯಮ. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳೇನು? ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳು: ಅಂಗಳ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯ ತಾಣ. ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ. ಮನೆಯೆಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದುದು ಅಂಗಳವನ್ನೇ. ಬಳಿಕ ಕಾಲಿಡುವವನಿಗೆ ಎಲ್ಲ ಕೊಳೆಯನ್ನು ಕೊಡವಿ ಸಾಗಲು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆ ಎಂದು ನೋಡಿಕೊಳ್ಳಲು. ಇದರ ಉತ್ತರ: ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳೇನೆಂದರೆ, ಮನೆ ಮತ್ತು ಅಂಗಳಗಳಿಗಿರುವ ವ್ಯತ್ಯಾಸಗಳು: ಅಂಗಳ ಅನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯದಾಣ. ನಮ್ಮ ಮನೆಯ ಹೊರಗಿರುವಂಥ ಒಂದು ಪುಟ್ಟ ಜಾಗ ಹಲವಾರು ವಿಷಯಗಳ ಒಂದು ಆಶ್ರಯ ತಾಣವಾಗಿದೆ. ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ ಅಂಗಳ. ಮನೆ ಒಳಗಿರೋಗೂ ಮತ್ತು ಮನೆ ಹೊರಗಿರುವ ಒಂದು ಪ್ರಪಂಚಕ್ಕೆ ಸುಂದರ ಕೊಂಡಿ ಅಂದರೆ ಅದು ಅಂಗಳ. ಮನೆಯೆಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ, ನಮ್ಮ ಮನೆ ಎಂಬ ಒಂದು ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದುದು, ಮೊದಲು ನಾವು ದಾಟಬೇಕಾದುದು ಯಾವುದಂದರೆ ಅಂಗಳ. ಒಳಗೆ ಕಾಲಿಡುವವನಿಗೆ ಎಲ್ಲ ಕೊಳೆಯನ್ನು ಕೊಡವಿ ಸಾಗಲು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆ ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ. ಮೊದಲು ಕತ್ತಲಾಗೋದು ಮನೆಯೊಳಗಾದರೆ ಮೊದಲು ಬೆಳಕಾಗೋದು ಅಂಗಳಕ್ಕೆ. ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಒಳಗೆ ಯಾರೋ ಹೇಗೋ ಆದರೂ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ. ಆಳು ಅರಸನ ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ ಸಾಧ್ಯ. ಮನೆಯ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಇದೇ ಮನೆ ಮತ್ತು ಅಂಗಳಕ್ಕಿರುವ ವ್ಯತ್ಯಾಸವಾಗಿದೆ. ಇನ್ನು ಅಂಗಳದಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ? ಅಂಗಳ ಮೀನ್ಸ್ ವರಾಂಡ. ನಮ್ಮ ಮನೆಯ ಹೊರಗಿರುವಂಥ ಅಂಗಳ ಅಂದರೆ ವರಾಂಡ. ಇದರಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ ಅಂದರೆ ಹೇಗೆ ಕುಣಿದಾಡುತ್ತಾರೆ, ಡ್ಯಾನ್ಸ್ ಮಾಡುತ್ತಾರೆ, ಹೇಗಿರ್ತಾರೆ? ಅಂಗಳದಲ್ಲಿ ಮಕ್ಕಳು ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೂ ಅಂಗಳವೇ ನಮ್ಮ ಆಡಂಬೊಲೆ. ನಮ್ಮ ಕೈ ನುಣುಪೆಲ್ಲ ಆ ಐಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಹೊರಟೆಲ್ಲ ನಮ್ಮ ಕೈಗಂಟಿಗೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದವು. ಒಂದು ಆಟ ಮುಗಿದ ಮೇಲೆ ಇನ್ನೊಂದು, ಕೂತು ಆಡುವ ಆಟ ಮುಗಿದರೆ ನಿಂತಾಟ, ಮತ್ತೆ ಕುಣಿತಾಟ, ಚಪ್ಪರದೇಣಿಯ ಸಿಂಹಾಸನ, ಸಗಣಿ ಸಾರಿಸಿದ ನೆಲವೇ ವೇದಿಕೆ, ಅಡಿಕೆಯ ದಬ್ಬೆಯೇ ಶಿವಧನಸ್ಸು, ವಜ್ರಾಯುಧೆಯೇ ಶಿವಾಜಿಯ ಕತ್ತಿ ನಮ್ಮ ಕುಣಿತಕ್ಕೆ. ಇನ್ನು ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸಗಣಿ ಸಾರಿಸಿದ ನೆಲವನ್ನು ಕಿತ್ತು ಹೋಯಿತು ಎಂದು ಬೈದರೂ ನಮಗೆ ಪರಮಾನಂದ. ಈ ರೀತಿಯಾಗಿ ಮಕ್ಕಳಿಗೆ ಅಂಗಳದಲ್ಲಿ ನಡೆದಾಡುತ್ತಿದ್ದರು. ಮೀನ್ಸ್ ಅಂಗಳದಲ್ಲಿ ಅಜ್ಜಿ ಬೇದರು ಏನಂದ್ರು ಅಂಗಳದಲ್ಲಿ ಆಟ ಆಡುವುದಂದರೆ ಖುಷಿಯೋ ಖುಷಿ.
ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಿಗಳಿಗೂ ಏನು ಸಂಬಂಧ? ಇದು ಒಂದು ಉತ್ತರ. ಅಂದರೆ ಮಲೆನಾಡಿನಲ್ಲಿ ಹೆಚ್ಚು ಮೊದಲಿನ ಕಾಲದಲ್ಲಿ ಮನೆಯ ಹೊರಗಡೆ ಅಂಗಳದಲ್ಲೇ ಮದುವೆ ನಡೀತಿತ್ತು. ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಿಗಳಿಗೂ ಏನು ಸಂಬಂಧ ಎಂದು ನಾವು ನೋಡೋಣ ಬನ್ನಿ. ಮಲೆನಾಡಿನಲ್ಲಿ ಬಹಳ ಮದುವೆಗಳು ಮಂಟಪಗಳಿಗೆ ಅಂಗಳವೇ ಆಶ್ರಯತದ. ಅಂದರೆ ಮನೆ ಮುಂದೆ ಪೆಂಡಾಲ್ ಹಾಕುವುದು. ಮದುವೆ ಸಮಸ್ತ ತಯಾರಿಗಳಿಗೆ ಅಂಗಳವೇ ಗತಿ. ಪಕ್ಕದ ಮನೆ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನು ಮಾಡಿ ತರಕಾರಿ ಕೊಚ್ಚಿದರೆ ಮತ್ತೊಂದು ಮನೆಯ ಅಂಗಳದಲ್ಲಿ ಊಟದ ತಯಾರಿ, ಇನ್ಯಾರದೋ ಹಿತ್ತಲಲ್ಲಿ ಅಡುಗೆ. ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ. ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದೇ ಅಲ್ಲಿ. ಹೊಸ ಊರು, ಹೊಸ ಜಾಗ, ಹೊಸ ಮಂದಿ ಮಧ್ಯೆ ಪ್ರಾಯಶಃ ಆ ಅಂಗಳ ಮಾತ್ರವೇ ಹಳೆಯದು ಎನಿಸುವುದು. ಏನೋ ಮಾರನೆಯ ದಿನದ ಬೆಳೆ ಚಳಿ ಬೆಳೆಗಳ ಅಂಗಳದಲ್ಲಿ ರಂಗೋಲಿಯ ಚಿತ್ರಗಳನ್ನು ಬಿಡಿಸುತ್ತಾ ನವವಧುವ ತಾನೇ ಚಿತ್ರವಾಗುವವು, ಸೂಜಿಗವು ನಡೆಯುತ್ತದೆ. ಈ ರೀತಿಯಾಗಿ ಮದುವೆಗೂ ಹಾಗೂ ಅಂಗಳಕ್ಕೂ ಸಂಬಂಧವಿದೆ. ಇನ್ನು ಅಡಿಕೆ ಸುಲಿಯುವ ಸಮಯದಲ್ಲಿ ಅಂಗಳ ಹೇಗಿರುತ್ತದೆ? ಅಡಿಕೆ ಸುಲಿಯುವ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿಯ ಅಡಿಕೆಗಳ ರಾಶಿ ರಾಶಿ ಕೊಂಚಲುಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ. ಊರು ಮಂದಿಯೆಲ್ಲ ಒಂದಾಗಿ ಆಚೆಗೆ ಅದೇನೋ ಆಗಿದ್ದರೂ ಒಳಗೆ ಬಂದು ಕೂತು ಮೇಲೆ ಎಲ್ಲರೂ ಒಂದೇ. ಇಲ್ಲಿ ವಿದೇಶಿಯ ಆಳು ಮಗನೂ ಒಟ್ಟಿಗೆ ಅಡಿಕೆ ಸುಲಿಯುತ್ತಿರುತ್ತಾರೆ. ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಹರಟೆ ಹೊಡೆಯುತ್ತಿದ್ದರೂ ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಸಿಂದ ಅಡಿಕೆ ಹೆಕ್ಕಿ ಸುಲಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲದು. ಇದರ ಅರ್ಥ ಇಷ್ಟೇ. ಅಡಿಕೆ ಸುಲಿಯುವ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಕೊಂಚಲುಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ. ಊರು ಮಂದಿಯೆಲ್ಲ ಒಂದಾಗಿ ಆಚೆಗೆ ಅದೇನೋ ಆಗಿದ್ದರೂ ಒಳಗೆ ಬಂದು ಕೂತು ಮೇಲೆ ಎಲ್ಲರೂ ಒಂದೇ. ಇಲ್ಲಿ ವಿದೇಶಿ ಆಳು ಮಗನು ಅಂದರೆ ವಿದೇಶಿಯಲ್ಲಿ ಓದಿ ಬಂದವನು ಹಾಗೂ ಆಳು ಕೆಲಸ ಮಾಡುವ ಮಗನು ಒಟ್ಟಿಗೆ ಅಡಿಕೆ ಸುಲಿಯುತ್ತಾರೆ. ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಹರಟೆ ಹೊಡೆಯುತ್ತಿದ್ದರು. ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಲಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲದು. ಇನ್ನು ಬಿಟ್ಟ ಸ್ಥಳ ತುಂಬಿರಿ. ಮನೆ ಮೊದಲ ಪಾಠಶಾಲೆ, ಅಂಗಳವೇ ಮೊದಲ ಮೈದಾನ. ಕರಾವಳಿಯಲ್ಲಿ ಮಳೆಗಾಲದಲ್ಲಿ ಅಂಗಳಕ್ಕೆ ಬರುವ ಜನಪದ ನೃತ್ಯ ಆಟಕಾಳಂಜಿ. ಕೆಸುವಿನಲ್ಲಿ ಪತ್ರೋಡೆ ಎಂಬ ತಿನಿಸನ್ನು ಮಾಡುತ್ತಾರೆ. ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬದಾಟವರೆಗೆ ಅಂಗಳವೇ ಮಕ್ಕಳ ಆಲೋಂಬಲೆ. ಮನೆ ಮೊದಲ ಪಾಠಶಾಲೆ, ಅಂಗಳವೇ ಮೊದಲ ಮೈದಾನ. ಬಿಟ್ಟ ಸ್ಥಳ ಮೈದಾನ. ಕರಾವಳಿಯ ಮಳೆಗಾಲದಲ್ಲಿ ಅಂಗಳಕ್ಕೆ ಬರುವ ಜನಪದ ನೃತ್ಯ ಆಟಕಾಳಂಜಿ. ಕೆಸುವಿನಲ್ಲಿ ನೆಲೆಯಲ್ಲಿ ಡ್ಯಾಶ್ ಎಂಬ ತಿನಿಸು ಮಾಡುತ್ತಾರೆ, ಅಂದರೆ ಪತ್ರೋಡೆ. ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬದಾಟವರೆಗೆ ಅಂಗಳವೇ ಮಕ್ಕಳ ಆಡಂಬೊಲೆ. ನೆಕ್ಸ್ಟ್, ಈ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ಮಲೆನಾಡಿನಲ್ಲಿ ಬಹಳ ಮದುವೆಗಳು ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಈ ಕೆಳಗಿನ ವಾಕ್ಯಗಳ ಸರಿಯಾದ ಕ್ರಮದಲ್ಲಿ ಆಲ್ರೆಡಿ ಅವು ರಾಂಗ್ ಆಗಿದ್ದು ನಾನು ಕರೆಕ್ಟಾಗಿ ಓನ್ಲಿ ಉತ್ತರ ಬರೆದಿಟ್ಟಿದ್ದೇನೆ. ಉತ್ತರ ಇಷ್ಟೇ: ಮದುವೆಗಳ ಅಂಗಳವೇ ಮಂಟಪಗಳಿಗೆ ಮಲೆನಾಡಿನ ಆಶ್ರಯದಾತ ಬಹಳ ಅಂತ ಕೊಟ್ಟಿದ್ದಾರೆ. ಅದು ಕರೆಕ್ಟಾಗಿ ಮಲೆನಾಡಿನಲ್ಲಿ ಬಹಳ ಮದುವೆಗಳು ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ನಾನಿಲ್ಲಿ ಓನ್ಲಿ ಆನ್ಸರ್ ಅಷ್ಟೇ ಬರೆದಿದ್ದೀನಿ ಚಿಲ್ಡ್ರನ್ಸ್. ನೀವು ಆನ್ಸರ್ ಪ್ರಶ್ನೆ ಪುಸ್ತಕದಲ್ಲಿ ನೋಡಿ ಆನ್ಸರ್ ಬರ್ಕೋರಿ. ಸೆಕೆಂಡ್, ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲ ಆಸರೆ. ದ್ವಾದಶಿಯ ಉತ್ಥಾನ ತುಳಸಿ ಮದುವೆಗೆ ಅಂಗಳದೇ ಪಾರುಪತ್ಯ. ಇನ್ನು ಕೆಳಗಿನ ಪದಗಳಲ್ಲಿ ದೀರ್ಘ ಸ್ವರಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿ. ನೋಡಿಕೊಳ್ಳಲು ಅಂಗಳವೇ ಜಾಗ. ಇದರಲ್ಲಿ ನೋ ಅನ್ನೋದು ದೀರ್ಘ ಸ್ವರ, ವೇ ಅನ್ನೋದು ದೀರ್ಘ ಸ್ವರ, ಜ ಅನ್ನೋದು ದೀರ್ಘ ಸ್ವರ. ಮನೆಯೇ ಮೊದಲ ಪಾಠಶಾಲೆ, ಎ ಅನ್ನೋದು ದೀರ್ಘ ಸ್ವರ, ಶ ಅನ್ನೋದು. ಮಳೆಗಾಲದ ಮೋಡಗಳು, ಇಲ್ಲಿ ಗ ಮತ್ತು ಮೋ. ದಾಸವಾಳ ಗಾಳಿಗೆ ಬಗ್ಗಿತ್ತು, ಇಲ್ಲಿ ದ ಮತ್ತು ವ ಗ. ದೀಪಾವಳಿಯ ತುಳಸಿ ಪೂಜೆ, ದಿ ಪ ಸಿ ಪು ಇವೆಲ್ಲ ದೀರ್ಘ ಸ್ವರಗಳು. ಇನ್ನು ನಾವು ಕೆಳಗಿನ ವಾಕ್ಯಗಳ ಒತ್ತಕ್ಷರಗಳನ್ನು ಗುರುತಿಸಿರಿ. ನೀವು ಆಲ್ರೆಡಿ ಗುರುತಿಸ್ತೀರಿ 8th ಸ್ಟ್ಯಾಂಡರ್ಡ್ ಮಕ್ಕಳಂದರೆ ನಿಮಗೆ ಬರುತ್ತೆ. ಸ್ವಲ್ಪ ನನಗೆ ಮಾತಾಡೋದೇ ಪ್ರಾಬ್ಲಮ್ ಆಗ್ತಾಯಿದೆ, ಆದರೂ ವಿಡಿಯೋ ಮಾಡ್ತಾಯಿದ್ದೀನಿ.
ದೀಪಕ್ಕೆ ವಸ್ತಿಲ ಅಂದರೆ ಸ್ತಿಕೆ. ಇಲ್ಲಿ ದೇ ಥೆ, ಇಲ್ಲಿ ಟ, ಇಲ್ಲಿ ಕ್ಷತ್ರ, ಥೆ ಲೇ ಮತ್ತು ಪ್ರತ್ಯಕ್ಷ. ಪ್ರತಿಫಲಿಸುತ್ತಾ ಪ್ರಜ್ವಲಿಸುತ್ತಿದೆ. ಇನ್ನು ಮಾದರಿ ಅಂತ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಬರೆಯಿರಿ. ಮನೆಯೊಳಕಾದರೆ, ಮನೆಯೊಳಗೆ ಪ್ಲಸ್ ಆದರೆ, ಮನೆಯೊಳಕಾದರೆ, ಕೈಗಂಟಿಕೊಳ್ಳುವಷ್ಟು, ಕೈಗೆ ಪ್ಲಸ್ ಅಂಟಿಕೊಳ್ಳುವಷ್ಟು. ಇನ್ನು ಪರಮಾನಂದ, ಪರಮ ಪ್ಲಸ್ ಆನಂದ, ಪರಮಾನಂದ. ಮಲೆನಾಡಿನಲ್ಲಾದರೂ, ಮಲೆನಾಡಿನಲ್ಲಿ ಪ್ಲಸ್ ಆದರೆ. ಈ ಕೆಳಗಿನ ವಾಕ್ಯಗಳನ್ನು ವಿವರಿಸಿ ಬರೀರಿ. ಸಾವಿನ ಸೂತಕಕ್ಕೆ ಆಳವೇ ಅಷ್ಟೇ. ನಿಮಗೆ ಈ ಪಾಠ ಪ್ರಶ್ನೋತ್ತರ ಇಷ್ಟ ಆಗಿದ್ದಲ್ಲಿ ಮುಂದೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಿಮಗೂ ಕೂಡ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.